ಬಟ್ ಬಿಜೆಪಿ ಈಗ ಒಂದು ಕಡೆನಲ್ಲಿ ಕಾಂಗ್ರೆಸ್ ನಾಯಕರು ನೀವು ಕೂಡ ಹೇಳಿದ ಹಾಗೆ ಮನೆಯೊಂದು ಮೂರು ಬಾಗಿಲು ಅನ್ನೋ ತರದಲ್ಲಿ ಆಗ್ಬಿಟ್ಟಿತ್ತು ಅಂತ ಮಾತುಗಳನ್ನು ಎಲ್ಲರೂ ಕೂಡ ಬಳಸ್ತೀರಿ. ಆದ್ರೆ ಇಲ್ಲಿ ಈಗ ನಾಯಕತ್ವದ ವಿಚಾರ ಯಾವಾಗ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ರು ಅದಾದ ಬಳಿಕ ಇದ್ದಕ್ಕಿದ್ದ ಹಾಗೆ ಇಲ್ಲೂ ಕೂಡ ಆ ಥರದೊಂದು ಶೀತಲ ಸಮರ ಶುರು ಆಯ್ತಾ ಅಂತ. ಇಲ್ಲ, ಆದ್ರೆ ಏನಾದರೂ ಕೂಡ ವಿದಿನ್ ದಿ ಪಾರ್ಟಿ ಅದು, ಅದರಿಂದ ಏನು ಡ್ಯಾಮೇಜ್ ಆಗೋಲ್ಲ, ಕೆಟ್ಟದಾಗೋಲ್ಲ. ಸೊ ಏನಿದ್ರು ಹೋರಾಟ ವಿದಿನ್ ದಿ ಪಾರ್ಟಿಯಲ್ಲಿ ಇದೆ, ಅದಕ್ಕೆ ಗಮನಿಸೋಕ್ಕೆ ಹೈಕಮಾಂಡ್ ಇದೆ, ಹಿರಿಯರಿದ್ದಾರೆ, ಅದನ್ನು ಅವ್ರು ಸರಿಪಡಿಸ್ತಾರೆ. ಬಟ್ ಈಗ ಕಳೆದ ಕೆಲವು ದಿನಗಳ ಹಿಂದೆ ಎಲ್ಲ SC/ST ಸಮುದಾಯದ ನಾಯಕರೆಲ್ಲ ಒಟ್ಟಿಗೆ ಸೇರುವಂಥ ಒಂದು ಪ್ರಯತ್ನ ಆಯಿತು. ಸೊ ಇದ್ದಕ್ಕಿದ್ದಾಗೆ ಅದನ್ನ ಡಿ ಕೆ ಶಿವಕುಮಾರ್ ಅವರೇ ಬ್ರೇಕ್ ಹಾಕಿದ್ರು, ಹೈಕಮಾಂಡ್ಗೆ ದೂರು ಕೊಟ್ಟರು ಅನ್ನೋಂಥ ಮಾತುಗಳು ಬಂದವು. ಸೊ ಆಗ ಪರಮೇಶ್ವರ್ ಅವರು ನೇರವಾಗಿ ಹೇಳಿದ್ರು, ಇಲ್ಲ ಇದು ಮುಂದೂಡಿಲ್ಲ, ನಾವು ಇದು ನಿಲ್ಸಿಲ್ಲ, ಅದು ಮುಂದೂಡಿದೀವಿ ಅನ್ನೋಂಥ ಮಾತುಗಳನ್ನ ಹೇಳ್ತಿದ್ದಾರೆ. ನಿಜ, ಅವ್ರು ಯಾವಾಗ ಮಾಡ್ತಾರೆ ಅವ್ರ ನೇತೃತ್ವದಲ್ಲಿ ಸಭೆ ಆಗ್ತಾ ಇದೆ. ಈಗ ಹಾಗಾದ್ರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ಲಿಕ್ಕೆ ಪರಮೇಶ್ವರ್ ಅವರು ದೆಹಲಿಗೆ ತೆರಳಿರುವಂಥದ್ದು ಸೊ ಅದೇ ಕಾರಣಕ್ಕೆ ಹಾಗಾದ್ರೆ ಬೇರೆ ಬೇರೆ ವಿಚಾರಗಳು ಅದು ಇರ್ಬೋದು, ಒಣ್ಣಪ್ಪದ ಅದು ಇರ್ಬೋದು, ಬೇರೆ ಬೇರೆ ಸಂಘಟನೆ ಬಗ್ಗೆ ಇರ್ಬೋದು, ಫ್ಯೂಚರ್ ಪಾಲಿಟಿಕ್ಸ್ ಇರ್ಬೋದು, 28 ಚುನಾವಣೆ ಬಗ್ಗೆ ಇರ್ಬೋದು. ಸೊ ಅವ್ರಿಗೇನು ಅಜೆಂಡಾ ಇಟ್ಕೊಂಡು ಹೋಗಿದ್ದಾರೆ, ಅದನ್ನ ಅವ್ರು ಚರ್ಚೆ ಮಾಡ್ತಾರೆ. ಸೊ ಇಲ್ಲಿ ಈಗ ಒಂದು ಕಡೆಗೆ ಬಹಳ ದೊಡ್ಡ ಚರ್ಚೆ ಆಗ್ತಾ ಇರುವಂಥದ್ದು ಕರ್ನಾಟಕದಲ್ಲಿ ಒಂದು ಅಹಿಂದ ನಾಯಕರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಕೂರಿಸಬೇಕು ಅನ್ನುವಂಥ ಮಾತುಗಳಿದ್ದು ಅದಾಯಿತು. ಈಗ ದಲಿತ ಮುಖ್ಯಮಂತ್ರಿಗಳ ಕೂಗು ಕೇಳಿ ಬರ್ತಾ ಇರುವಂಥದ್ದು. ಸೊ ಒಂದು ವೇಳೆ ಆ ಥರದ ಅವಕಾಶ ಸಿಕ್ಕರೆ ಯಾರಿಗೆ ಸಿಗ್ಬೋದು ಹಾಗಾದ್ರೆ? ಈಗಂತೆ ಆ ಪ್ರಶ್ನೆ ಬಂದಿಲ್ಲ, ಬಂದಾಗ ಚರ್ಚೆ ಮಾಡ್ಬೇಕಾಯ್ತು. ಈಗ ದಲಿತರ ಆಗಬೇಕು, ಇನ್ನೊಬ್ಬರು ಹಾಕೋ ಪ್ರಶ್ನೆ ನಮ್ಮ ಪಕ್ಷದಲ್ಲಿ ಇಲ್ವೇ ಇಲ್ಲ ಸದ್ಯಕ್ಕೆ. ಸೊ ಮುಂದೆ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ, ಈಗ ಹತ್ರ ಅವಶ್ಯಕ. ಸಿದ್ದರಾಮಯ್ಯ ಅವರು ಒಂದು ಮಾತು ಹೇಳಿದ್ರು, ಈ ಕರ್ನಾಟಕದಲ್ಲಿ ದಲಿತ ಮುಖ್ಯಮಂತ್ರಿಗಳು ಆಗೋದು ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಅಂತ. ಅಂದ್ರೆ ಬಿಜೆಪಿನಲ್ಲಿ ಆ ಥರದ ಅವಕಾಶಗಳೇ ಇಲ್ಲ. ಸೊ ಹಾಗಾಗಿ ಕಾಂಗ್ರೆಸ್ ಪಕ್ಷದಿಂದನೇ ಅದು ಆಗುವಂಥದ್ದು ಅವಕಾಶ ಬಂದ್ರೆ ಖಂಡಿತವಾಗ್ಲೂ ಅದು ಹಾಗೆ ಆಗುತ್ತೆ ಅನ್ನುವಂಥ ಮಾತುಗಳನ್ನ ಹೇಳಿದ್ರು. ಬಟ್ ಅದೆಲ್ಲ ಒಂದ್ ಕಡೆ ಈಗ ಅದಕ್ಕೊಂದು ರೂಪುರೇಷೆ ಸಿಗ್ತಾ ಇದೆಯಾ ಅಂತ. ಅದು ಹೇಳಿದ್ ನಿಜ, ಅವ್ರು ಆದ್ರೆ ಇಲ್ಲೇ ಆಗ್ಬೇಕು. ಬಿಜೆಪಿಯಲ್ಲಿ ಅಂತ ಪ್ರಶ್ನೆ ಅವಕಾಶ ಇಲ್ಲ ಅಲ್ಲಿ, ಆದ್ರೆ ನಮ್ಮ ಕಾಂಗ್ರೆಸ್ಲೇ ಆಗ್ಬೇಕು. ಅದ ಮುಂದಿನ ದಿನಗಳಲ್ಲಿ ಆಗುವಂಥ ಲಕ್ಷಣಗಳು ಇದೆ, ಸದ್ಯಕ್ಕಂತಿಲ್ಲ, ಮುಂದೆ ಆಗ್ಬೋದು, ಇಲ್ಲ ಅಂತ ಹೇಳಿಕ್ಕಾಗಲ್ಲ.